ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಚುಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. IPL ನಡೀತಾ ಇದೆ, ಅದರೊಟ್ಟಿಗೆ ಈಗ ಪ್ರೊ ಕಬಡ್ಡಿ ಲೀಗ್ ಸೀಸನ್ 12ನ ಆಕ್ಷನ್ ಕೂಡ ಮೇ 31 ಮತ್ತು ಜೂನ್ 1ಗೆ ನಡೀತಾ ಇದೆ. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್, PC ರಮೇಶ್ ಸಾರಥ್ಯದ ಬೆಂಗಳೂರು ಬುಲ್ಸ್ ಈಗ ಡಿಫೆಂಡರ್ನ ಮೇಲೆ ಹೆಚ್ಚು ಕಣ್ಣು ಹಾಯಿಸಿದೆ. ಅವರ ಫಸ್ಟ್ ಬೈ ರಾಠಿ, ಅಂಕುಶ್ ರಾಠಿ, ಜೈಪುರ್ನ ರೈಟ್ ಕಾರ್ನರ್ ಆಗಿದ್ದ ಅಂಕುಶ್ ರಾಠಿ ಅವರನ್ನು 30 ಲಕ್ಷಕ್ಕೆ ಬೆಂಗಳೂರು ಬುಲ್ಸ್ ಬೈ ಮಾಡಿದೆ. ಒಳ್ಳೆಯ ಬೈ ಅಂತ ಹೇಳ್ಬೋದು. ಇವರು ಒಳ್ಳೆಯ ಡಿಫೆಂಡನ್ನು ಮಾಡೋ ಮೂಲಕ ಜೈಪುರ್ಗೆ ಹೆಚ್ಚು ಮ್ಯಾಚಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ. ಈಗ ಬೆಂಗಳೂರು ಬುಲ್ಸ್ಗೆ ಅಂಕುಶ್ ರಾಠಿ ಅವರ ಆಗಮನವಾಗಿದೆ. ಇವರು ರೈಟ್ ಕಾರ್ನರ್ ಅಲ್ಲಿ ಆಡುವ ಪ್ಲೇಯರ್. PC ರಮೇಶ್ ಇವರನ್ನು ಸೆಟ್ ಪ್ಲೇಯರ್ ಆಗಿ ರೈಟ್ ಕಾರ್ನರ್ ಅನ್ನು ಸೆಟ್ ಮಾಡೋದಕ್ಕೋಸ್ಕರ ಅಂಕುಶ್ ರಾಠಿ ಅವರನ್ನು ಬೈ ಮಾಡಿದ್ದಾರೆ. ಮತ್ತು ಇವರ ಸ್ಟ್ಯಾಟ್ಸ್ ನೋಡಿದಾದ್ರೆ ಟೋಟಲ್ ಟ್ಯಾಕಲ್ ಪಾಯಿಂಟ್ 68 ಟ್ಯಾಕಲ್ ಪಾಯಿಂಟ್ ಅನ್ನು ಇವರು ಪಡೆದುಕೊಂಡಿದ್ದಾರೆ. ಟೋಟಲ್ ಟ್ಯಾಕಲ್ 114 ಟ್ಯಾಕಲ್ ಅಲ್ಲಿ 68 ಸಕ್ಸಸ್ಫುಲ್ ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಇವರು ಪಡೆದುಕೊಂಡಿದ್ದಾರೆ. ಮತ್ತು ಇವರ ಆವರೇಜ್ ಸಕ್ಸಸ್ಫುಲ್ ಟ್ಯಾಕಲ್ಸ್ ನೋಡಿದ್ರೆ 2.82 ಅಂದರೆ ಸರಾಸರಿಯಾಗಿ 3 ಪರ್ ಮ್ಯಾಚ್ 3 ಟ್ಯಾಕಲ್ ಪಾಯಿಂಟ್ಸ್ ಅವರು ಪಡೆದುಕೊಂಡಿದ್ದಾರೆ. ಒಳ್ಳೆಯ ಒಂದು ಸ್ಟ್ಯಾಟ್ಸ್ ಅಂತ ಹೇಳ್ಬೋದು. ಮತ್ತು ಐಪೈ ಅನ್ನು 3 ಬಾರಿ ಐಪೈ ಮತ್ತು 3 ಸೂಪರ್ ಟ್ಯಾಕಲ್ಸ್ ಅನ್ನು ಮಾಡಿದ್ದಾರೆ. ಇವರ ಟ್ಯಾಕಲ್ ಸಕ್ಸಸ್ಫುಲ್ ರೇಟ್ ನೋಡೋದಾದ್ರೆ 57% ಇವರದು ಸಕ್ಸಸ್ಫುಲ್ ಟ್ಯಾಕಲ್ ರೇಟ್ಸ್ ಇದೆ. PC ರಮೇಶ್ ಇವರನ್ನು ರೈಟ್ ಕಾರ್ನರ್ ಬಲಿಷ್ಠಗೊಳಿಸುವುದಕ್ಕೋಸ್ಕರ ಅಂಕುಶ್ ರಾಠಿ ಅವರನ್ನು 30 ಲಕ್ಷಕ್ಕೆ ಬೈ ಮಾಡಿದೆ. ಬೆಸ್ಟ್ ಬೈ BC ರಮೇಶ್ ಫಾರ್ ಬೆಂಗಳೂರು ಬುಲ್ಸ್. ಬೆಂಗಳೂರು ಬುಲ್ಸ್ ಅನ್ನು ಹೊಸ ತಂಡವನ್ನು BC ರಮೇಶ್ ಅವರು ಈ ಆಕ್ಷನ್ ಅಲ್ಲಿ ಮಾಡ್ತಿದ್ದಾರೆ. ಅದರಲ್ಲಿ ಫಸ್ಟ್ ಬೈ ಅಂಕುಶ್ ರಾಠಿ ಒಳ್ಳೆಯ ಬೈ ಅಂತ ಹೇಳ್ಬೋದು. 30 ಲಕ್ಷಕ್ಕೆ ರೈಟ್ ಕಾರ್ನರ್ ಅನ್ನು ಸೆಟ್ ಮಾಡಿದ್ದಾರೆ BC ರಮೇಶ್. ಬೆಂಗಳೂರು ಬುಲ್ಸ್ ಇದೀಗ ಈ ಸೀಸನ್ ಅಲ್ಲಿ ಯಾವ ರೀತಿ ಆಡ್ತದೆ ನೋಡುವ. ಎಲ್ಲರಿಗೂ ನಮಸ್ಕಾರ.